ನೋಡದೆ ಮಾಡಿದರೆ ಎಂಬ ಎರಡನೆಯ ತಂತ್ರದ ಮೊದಲನೆಯ ಶ್ಲೋಕವಿದು. ಅರಿಯದೆ, ನೋಡದೆ, ತಿಳಿಯದೆ, ಪರಿಕಿಸದೆ ಮಾಡಲು ಬಾರದು ಕಾರ್ಯವ ನಾಪಿತನಂತೆ. ನಾಪಿತನು ಅಂತಹದ್ದೇನನ್ನು ಮಾಡಿದನು ಎಂದು ಅರಸು ಮಕ್ಕಳು ಕೇಳಲು ವಿಷ್ಣು ಶರ್ಮನು ಹೇಳಿದನು. ಮಣಿಭದ್ರನ ಕತೆ. ದಕ್ಷಿಣ ದೇಶದಲ್ಲಿ ಪಾಟಲಿಪುತ್ರ ಎಂಬ ಒಂದು ನಗರ ಉಂಟು. ಅಲ್ಲಿ ಮಣಿಭದ್ರನೆಂಬ ಶೆಟ್ಟಿ ಇದ್ದನು. ಆತನು ಧರ್ಮವನ್ನು ಬಿಟ್ಟವನಲ್ಲ, ಅರ್ಥವನ್ನು ಮರೆತವನಲ್ಲ, ಕಾಮವನ್ನು ಬೇಡ ಎಂದವನಲ್ಲ, ಮೋಕ್ಷವನ್ನು ತಿರಸ್ಕರಿಸಿದವನಲ್ಲ. ಹೀಗೆ ಅವನು ಸಜ್ಜನನಾಗಿದ್ದರೂ ಆತನ ಹಣೆಯ ಬರಹದಿಂದ ಕೆಟ್ಟ ಕಾಲವು ಬಂದು ಇದ್ದ ಹಣವೆಲ್ಲ ಕರಗಿ ಹೋಯಿತು. ಹಣವು ಹೋಗಲು ಅವನಿಗೆ ಎಲ್ಲೆಲ್ಲೂ ಅಪಮಾನದ ಮೇಲೆ ಅಪಮಾನವಾಗಿ ಅವನು ಬಹಳ ಸಂಕಟ ಪಡುವಂತಾಯಿತು. ಒಂದು ದಿನ ರಾತ್ರಿ ಮಲಗಿರುವಾಗ ಅವನಿಗೆ ಒಂದು ಯೋಚನೆ ಬಂತು. ಅಯ್ಯೋ, ಈ ಬಡತನವು ಎಂಥದು ಹೇಳಿಯೇ ಇದೆಯಷ್ಟೇ. ಬುದ್ಧಿಯು, ಜ್ಞಾನವು, ಮಾನವು, ದರ್ಪವು, ಶೀಲವು, ಶೌಚವು, ಒಳ್ಳೆಯ ಜನ್ಮವು, ವಿತ್ತವು ಇಲ್ಲದೆ ಸರ್ವವು ವ್ಯರ್ಥ. ಉಪ್ಪು ಬೇಳೆಯ ಚಿಂತೆ ಹಿಡಿಯೇ ಬುದ್ಧಿವಂತನ ಬುದ್ಧಿ ಎಲ್ಲವೂ ಕರಗಿ ಹೋಹುದು ಶಿಶಿರ ಹಿಮದಂತೆ. ಸಾಗರ ಹಗಲಿರುಳೆನ್ನದೆ ಮೊರೆಯುವುದು, ಸುಮ್ಮನೆ ಇಹುದೀ ಲೋಕವು ದೊಡ್ಡವನೆಂದು. ದುಡ್ಡಿನ ದೊಡ್ಡವ ನಾಚಿಕೆ ಬಿಟ್ಟರೂ ಲೋಕವು ಬಿಡುವುದೇ ಅವನನ್ನು. ಅದರಿಂದ ಈ ಬಡತನದ ಬಾಳು ಬದುಕುವುದಕ್ಕಿಂತ ಉಪವಾಸ ಮಾಡಿ ಪ್ರಾಣ ಬಿಡುವುದು ಒಳ್ಳೆಯದು. ಫಲವಿಲ್ಲದ ಈ ಬಂಜೆ ಪಾಳಿನಿಂದ ಆಗುವುದೇನು ಎಂದು ನಿಶ್ಚಯ ಮಾಡಿಕೊಂಡು ಮಲಗಿಕೊಂಡನು. ಅವನಿಗೆ ಸ್ವಲ್ಪ ಹೊತ್ತಿನಲ್ಲಿಯೇ ನಿದ್ದೆ ಬಂದು ಒಂದು ಕನಸು ಬಿತ್ತು. ಲೋಕದಲ್ಲಿರುವ ಐಶ್ವರ್ಯವೆಲ್ಲ ನಿಧಿಗಳು ಎಂಬ 9 ದೇವತೆಗಳ ವಶದಲ್ಲಿ ಇರುವುದು. ಅವರಲ್ಲಿ ಒಬ್ಬನಾದ ಪದ್ಮನು ಜೈನ ಸನ್ಯಾಸಿಯ ಹಾಗೆ ಆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಶೆಟ್ಟಿಯೇ, ನೀನು ಒಳ್ಳೆಯವನು, ಬೇಸರಪಟ್ಟು ಪ್ರಾಣ ಕಳೆದುಕೊಳ್ಳಬೇಡ. ನಾನು ಪದ್ಮನಿಧಿಯು. ನಿನ್ನ ಹಿರಿಯರು ಮಾಡಿರುವ ಪುಣ್ಯದಿಂದ ನಾನು ನಿನಗೆ ದರ್ಶನ ಕೊಟ್ಟಿರುವೆನು. ನಾಳೆ ನಾನು ಈ ರೂಪದಿಂದಲೇ ನಿಮ್ಮ ಮನೆಗೆ ಬರುವೆನು. ಆಗ ನೀನು ನನ್ನನ್ನು ಒಂದು ದೊಣ್ಣೆಯಿಂದ ಹೊಡೆದರೆ ನಾನು ಚಿನ್ನವಾಗುವೆನು ಎಂದು ಹೇಳಿದನು. ಶೆಟ್ಟಿಯು ಬೆಳಗ್ಗೆದ್ದು, ಇದೇನು ಹೀಗೆ ಕನಸಾಯಿತು? ಈ ಕನಸು ನಿಜವಾಗುವುದೋ ಇಲ್ಲವೋ ಬಲ್ಲವರಾರು? ನಾನು ಕೇವಲ ಹಣ ಹಣ ಎಂದೇ ಚಿಂತಿಸುತ್ತಾ ನಿದ್ದೆ ಹೋದೆನು. ಅದರಿಂದ ಹೀಗೆ ಆಗಿದ್ದರೂ ಆಗಿರಬಹುದು. ಅದಲ್ಲದೆ ರೋಗ, ದುಃಖ, ಶೋಕ, ಕಾಮಗಳಿಂದ ಒದ್ದಾಡುವವರಿಗೆ ಬೀಳುವ ಕನಸುಗಳು ಫಲವಾಗುವುದಿಲ್ಲ ಎನ್ನುವರು. ಆದರೂ ಇರಲಿ, ನೋಡೋಣ ಏನಾಗುವುದೋ ಎಂದು ಮಡಿಯುಟ್ಟು ಕಾದಿದ್ದನು. ಇಷ್ಟರಲ್ಲಿ ಆ ಶೆಟ್ಟಿಯ ಮಡದಿಯು ತನ್ನ ಕಾಲಿಗೆ ಔಷಧವನ್ನು ಹಾಕಿಸಿಕೊಳ್ಳಲು ಒಬ್ಬ ನಾಪಿತನನ್ನು ಕರೆಯಿಸಿದಳು. ಅವನು ಔಷಧವನ್ನು ಮಾಡುತ್ತಿದ್ದ ಹಾಗೆಯೇ ಜೈನ ಸನ್ಯಾಸಿಯು ಎಲ್ಲಿಂದಲೋ ಬಂದೇ ಬಿಟ್ಟನು. ಶೆಟ್ಟಿಯು ಅವನನ್ನು ಕಂಡು ಸಂತೋಷದಿಂದ ಅವನನ್ನು ಒಳಕ್ಕೆ ಕರೆದುಕೊಂಡು ಹೋಗಿ ಕುಳ್ಳಿರಿಸಿ ಒಂದು ದೊಣ್ಣೆಯಿಂದ ಅವನ ತಲೆಯ ಮೇಲೆ ಹೊಡೆದನು. ಕೂಡಲೇ ಆ ಸನ್ಯಾಸಿಯು ಕನಸಿನಲ್ಲಿ ಹೇಳಿದ್ದಂತೆ ಚಿನ್ನದ ರಾಶಿಯಾದನು. ಅದನ್ನೆಲ್ಲ ಶೆಟ್ಟಿಯು ಒಳಗೆ ಭದ್ರ ಮಾಡಿಟ್ಟು ನಾಪಿತನನ್ನು ಕರೆದು ಅವನಿಗೂ ಅಷ್ಟು ಕೊಟ್ಟು, ಇದನ್ನು ಯಾರಿಗೂ ಹೇಳಬೇಡ ಎಂದು ಒಪ್ಪಿಸಿ ಕಳುಹಿಸಿಕೊಟ್ಟನು. ದಾರಿಯಲ್ಲಿ ಹೋಗುತ್ತಾ ಆ ನಾಪಿತನು ಯೋಚಿಸಿದನು, ಈ ಜೈನ ಸನ್ಯಾಸಿಗಳೆಲ್ಲರೂ ಹೀಗೆಯೇ ತಲೆಯ ಮೇಲೆ ಹೊಡೆದರೆ ಚಿನ್ನದ ರಾಶಿಗಳಾಗುವರು ಎಂದು ತೋರುತ್ತದೆ. ಅದರಿಂದ ನಾಳೆ ನಾನೂ ಬೇಕಾದಷ್ಟು ಜನರನ್ನು ಕರೆದು ಅವರನ್ನೆಲ್ಲ ದೊಣ್ಣೆಯಿಂದ ಹೊಡೆದು ಬೇಕಾದ ಹಾಗೆ ಚಿನ್ನವನ್ನು ಸಂಪಾದಿಸುವೆನು ಎಂದುಕೊಂಡು ಅದೇ ಯೋಚನೆಯಲ್ಲಿಯೇ ಆ ದಿನವನ್ನೆಲ್ಲ ಕಳೆದನು. ಮರುದಿನ ಬೆಳಕಾಗುತ್ತಿದ್ದ ಹಾಗೆ ಮಿಂದು ಮಡಿಯುಟ್ಟು ಜೈನರ ದೇವಾಲಯಕ್ಕೆ ಹೋಗಿ ಜಿನೇಂದ್ರನಿಗೆ 3 ಪ್ರದಕ್ಷಿಣೆ ಮಾಡಿ ಮೊಳಕಾಲೂರಿ ನಮಸ್ಕಾರ ಹಾಕಿ ಬಾಯನ್ನು ಸೆರಗಿನಿಂದ ಮುಚ್ಚಿಕೊಂಡು ಗಟ್ಟಿಯಾಗಿ ಸ್ತೋತ್ರಗಳನ್ನು ಹೇಳಿದನು. ಜಯಂತಿ ತೇ ಜಿನಾ ಯೇಷಾಂ ಕೇವಲ ಜ್ಞಾನ ಶಾಲಿನಂ ಆಜನ್ಮನ ಸ್ಪರೋತ್ಪತ್ತೌ ಮಾನಸೇ ನೋಷರಾಯಿತಂ. ಜಿನರು ಕೇವಲ ಜ್ಞಾನವುಳ್ಳವರು. ಹುಟ್ಟಿದುದು ಮೊದಲು ಅವರು ಕಾಮನಿಗೆ ವಶವಾದವರಲ್ಲ. ಅಂತಹ ಜಿನರಿಗೆ ಜಯವಾಗಲಿ. ಜಿನನ ಹೊಗಳುವ ನಾಲಿಗೆಯು ನಾಲಿಗೆಯು, ಜಿನನಲ್ಲಿ ನಿಂತಿಹ ಚಿತ್ತವೇ ಚಿತ್ತ,
ಜಿನನ ಪೂಜ್ಯ ಹಸ್ತಗಳೇ ಹಸ್ತಗಳು, ಜಿನನಿಲ್ಲದಿನ್ನೊಂದು ದೈವಮುಂಟೆ. ಹೀಗೆಲ್ಲ ಸ್ತೋತ್ರಗಳನ್ನು ಮಾಡಿ ಆ ವಿಹಾರದಲ್ಲಿದ್ದ ಕ್ಷಪಣಕರಲ್ಲೆಲ್ಲ ಮುಖ್ಯನಾದವನನ್ನು ಕಂಡು ನಮೋಸ್ತು ಒಂದೇ ಎಂದು ನಮಸ್ಕಾರ ಮಾಡಿದನು. ಅವರು ನಿನ್ನ ಧರ್ಮವು ಬೆಳೆಯಲಿ ಎಂದು ಆಶೀರ್ವಾದ ಮಾಡಿ ಆ ಧರ್ಮವು ಏನು ಎಂಬುದನ್ನು ಹೇಳಿದರು. ಅದನ್ನೆಲ್ಲ ಭಕ್ತಿಯಿಂದ ಕೇಳಿ, ಎಲೈ ಭಗವಂತರೇ, ತಾವು ಈ ದಿನ ಈ ಮುನಿಗಳೆಲ್ಲರನ್ನೂ ಕರೆದುಕೊಂಡು ನಮ್ಮ ಮನೆಗೆ ದಯಮಾಡಿಸಬೇಕು ಎಂದು ಕೇಳಿಕೊಂಡನು. ಅದಕ್ಕೆ ಆ ಮುನೀಂದ್ರನು, ಅಯ್ಯ ಶ್ರಾವಕ, ನೀನು ಧರ್ಮವನ್ನು ಬಲ್ಲೆ, ಆದರೂ ಹೀಗೆ ನುಡಿಯುತ್ತಿರುವೆಯಲ್ಲ, ಬ್ರಾಹ್ಮಣರನ್ನು ಕರೆಯುವಂತೆ ಕರೆಯುತ್ತಿರುವೆಯಲ್ಲ, ನಮ್ಮ ಪಾಡಿಗೆ ನಾವು ಹೋಗುತ್ತಿರುವಾಗ ಯಾರಾದರೂ ಬನ್ನಿರೆಂದರೆ ಆಗ ಹೋಗಿ ಪ್ರಾಣಧಾರಣಕ್ಕೆ ಬೇಕಾಗುವಷ್ಟು ಭಿಕ್ಷೆಯನ್ನು ಮಾತ್ರ ಸ್ವೀಕರಿಸುವವರು ನಾವು. ಅದರಿಂದ ನಮ್ಮನ್ನು ಹೀಗೆ ಕರೆಯಬಾರದು, ಹೋಗು ಎಂದನು. ನಾಪಿತನು ಬಿಡಲಿಲ್ಲ. ಭಗವಂತರೇ, ನಾನು ತಮ್ಮ ಧರ್ಮವನ್ನು ಬಲ್ಲೆ. ತಾವು ಬೀದಿಯಲ್ಲಿ ಹೊರಟರೆ ತಮ್ಮನ್ನು ಕರೆಯುವವರು ಎಷ್ಟೋ ಮಂದಿ. ಆದರೆ ನಾನು ಈ ದಿನ ತಮಗಾಗಿ ಪುಸ್ತಕಗಳನ್ನು ಬರೆಯಿಸುವುದಕ್ಕೆಂದು ಹಣವನ್ನು ತೆಗೆದಿಟ್ಟಿರುವೆನು. ಆದ್ದರಿಂದ ತಾವು ದಯಮಾಡಿ ಅನುಗ್ರಹಿಸಬೇಕು ಎಂದು ಮತ್ತೆ ನಮಸ್ಕಾರ ಮಾಡಿದನು. ಅವರು ಆ ಪಟ್ಟುಗಳು ಪುಸ್ತಕ ಬರೆಯುವುದಕ್ಕೆ ಹಣ ಸಿಕ್ಕುವುದೆಂಬ ಲೋಭದಿಂದ ಅವನ ಹಿಂದೆಯೇ ಹೋದರು. ಲೋಕವೇ ಹೀಗೆ. ಮನೆಯನ್ನು ಬಿಟ್ಟು ಒಂಟಿಗನಾಗಿ ಬಟ್ಟೆಯ ತೊರೆದು ಕರದೊಳು ಉಂಡು ತಿರುಗುವ ಯತಿಯೂ ಆಶಯ ದಾಸನು, ಆಶೆಯು ಬಿಟ್ಟಿಹುದಾರನ್ನು. ನಾಪಿತನು ಅವರನ್ನೆಲ್ಲ ತನ್ನ ಮನೆಗೆ ಕರೆದುಕೊಂಡು ಹೋಗಿ ನಡುಮನೆಯಲ್ಲಿ ಕೂರಿಸಿದನು. ಬಾಗಿಲುಗಳನ್ನೆಲ್ಲ ಭದ್ರವಾಗಿ ಮುಚ್ಚಿ ಮೊದಲೇ ಇಟ್ಟಿದ್ದ ಭಾರಿಯ ದೊಣ್ಣೆಗಳಿಂದ ಅವರ ತಲೆಗಳನ್ನು ಒಡೆಯಲು ಆರಂಭಿಸಿದನು. ಅವರು ಏಟು ತಡೆಯಲಾರದೆ ಹೋ ಎಂದು ಅತ್ತರು. ಕೆಲವರು ಸತ್ತೂ ಹೋದರು. ಆ ಅಳುವಿನ ಸದ್ದು ಕೇಳಿ ಅವರು ಇವರು ಅಲ್ಲಿಗೆ ಬಂದರು. ನಗರ ರಕ್ಷಕರೂ ಬಂದು ಬಾಗಿಲು ತೆಗೆಯಿಸಿ ನೋಡಿದರು. ಒಳಗೆ ಆಗುತ್ತಿರುವ ಕ್ಷಪಣಕ ಸಂಹಾರವು ಕಾಣಿಸಿತು. ಸಾಯದೆ ಉಳಿದಿದ್ದವರು ಈಚೆಗೆ ಓಡಿ ಬಂದರು. ಅವರಿಂದ ಎಲ್ಲವನ್ನೂ ಕೇಳಿ ರಕ್ಷಕರು ಆ ನಾಪಿತನನ್ನು ಹಿಡಿದುಕೊಂಡು ಹೋಗಿ ನ್ಯಾಯಸ್ಥಾನದಲ್ಲಿ ನಿಲ್ಲಿಸಿದರು. ಧರ್ಮಾಧಿಕಾರಿಗಳು ನಾಪಿತನನ್ನು ಇದೇಕೆ ಹೀಗೆ ಮಾಡಿದೆ ಎಂದು ಕೇಳಲು ಮಣಿಭದ್ರನು ಮಾಡಿದಂತೆ ತಾನೂ ಮಾಡಿದನೆಂದು ಹೇಳಿದನು. ಅವರು ಶೆಟ್ಟಿಯನ್ನು ಕರೆಯಿಸಿ, ಏನಯ್ಯ, ನೀನು ಕ್ಷಪಣಕನನ್ನು ಕೊಂದೆಯಾ ಎನ್ನಲು ಅವನು ತನಗೆ ಆದ ಕನಸು ಮೊದಲುಗೊಂಡು ಎಲ್ಲವನ್ನೂ ಅವರಿಗೆ ಅರಿಕೆ ಮಾಡಿದನು. ಆಗ ಅವರು, ಈ ನಾಪಿತನು ಕುಪರೀಕ್ಷತಕಾರಿಯು, ಕಂಡುದನ್ನು ಪರೀಕ್ಷೆ ಮಾಡದೆ ಮಾಡಿದ ಪಾಪಿಯು. ಹಿಂದಿನವರು ಹೇಳಿಲ್ಲವೇ, ಯೋಚಿಸಿ ಮಾಡದೆ ದುಡುಕಿದರೆ ತಪ್ಪದೆ ದುಃಖವು ಒದಗುವುದು. ಥಟ್ಟನೆ ಕೊಂದ ಅನುಕುಲವನು ಬ್ರಾಹ್ಮಣಿ ಅತ್ತಳು ಹಗಲಿರುಳು. ಮಣಿಭದ್ರನು ಆ ಕಥೆಯೇನು ಎನ್ನಲು ಧರ್ಮಾಧಿಕಾರಿಗಳು ಹೇಳಿದರು. ದೇವಶರ್ಮನ ಕಥೆ. ಒಂದಾನೊಂದು ಊರಿನಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಅವನು ವೇದಶಾಸ್ತ್ರಗಳನ್ನು ಬಲ್ಲವನು. ದಿನವೂ ವೇದಗಳನ್ನು ಓದುವನು. ಶಾಸ್ತ್ರದಲ್ಲಿ ಹೇಳಿರುವಂತೆ ನಡೆಯುವವನು. ಅಹಿತಾಗ್ನಿಯು. ಅವನಿಗೆ ಪರಮಪತಿವ್ರತೆಯಾದ ಯಜ್ಞದತ್ತೆ ಎಂಬ ಹೆಂಡತಿ ಇದ್ದಳು. ಅವಳೊಮ್ಮೆ ಬಸುರಾಗಿ ಒಂದು ಗಂಡು ಮಗುವನ್ನು ಹೆತ್ತಳು. ಅದೇ ದಿನವೇ ಅವರ ಮನೆಯಲ್ಲಿದ್ದ ಮುಂಗುಸಿಯೂ ಒಂದು ಮರಿಯನ್ನು ಹಾಕಿತು. ಆ ಬ್ರಾಹ್ಮಣಿಯು ತನ್ನ ಮಗುವಿನಂತೆ ಆ ಮರಿಯನ್ನು ವಿಶ್ವಾಸದಿಂದ ಸಾಕುತ್ತಿದ್ದಳು. ಅದು ಮಗುವಿನಲ್ಲಿ ಬಲು ಅಕ್ಕರೆಯಿಂದ ಇದ್ದರೂ ಆಕೆ ಇದು ಕೆಟ್ಟ ಜಾತಿ, ಯಾವಾಗಲಾದರೂ ಮಗುವಿಗೆ ಕೇಡು ಮಾಡಿದರೂ ಮಾಡೀತು ಎಂದು ಎಚ್ಚರಿಕೆಯಿಂದ ಇರುತ್ತಿದ್ದಳು. ಒಂದು ದಿನ ಆಕೆಯು ಮಗುವನ್ನು ತೊಟ್ಟಿಲಲ್ಲಿ ಮಲಗಿಸಿ ಗಂಡನನ್ನು ಕೂಗಿ, ನಾನು ಕೆರೆಗೆ ಹೋಗಿ ನೀರು ತರುವೆನು, ನೀವು ಈ ಮಗುವನ್ನು ನೋಡಿಕೊಳ್ಳಿ, ಮುಂಗುಸಿಯೂ ಇಲ್ಲಿಯೇ ಇದೆ, ಎಚ್ಚರಿಕೆ ಎಂದು ಹೇಳಿ ಒಪ್ಪಿಸಿ ಕೊಡವನ್ನು ತೆಗೆದುಕೊಂಡು ನೀರಿಗೆ ಹೋದಳು. ಆ ವೇಳೆಗೆ ಆ ಊರಿನ ಅರಸು ದಾನಕ್ಕಾಗಿ ಬರಬೇಕು ಎಂದು ಆಳುಗಳನ್ನು ಕಳುಹಿಸಿದನು. ಆ ದೇವಶರ್ಮನು ಅರಸನ ಮಾತು ಮೀರಲಾರದೆ ಅಲ್ಲಿಗೆ ಹೋದನು. ಇತ್ತ ಮನೆಯಲ್ಲಿ ಯಾರೂ ಇಲ್ಲದ ವೇಳೆಯಲ್ಲಿ ಒಂದು ನಾಗರಹಾವು ತನ್ನ ಬಿಲದಿಂದ ಈಚೆಗೆ ಬಂತು. ಮುಂಗುಸಿಯು ಅದನ್ನು ಕಂಡು ಅದರ ಮೇಲೆ ಬಿದ್ದು ಕಾದಾಡಿ ಅದನ್ನು ಕೊಂದಿತು. ಹಾಗೆ ಹಗೆಯನ್ನು ಕೊಂದೆನೆಂಬ ತನ್ನ ಸಂತೋಷವನ್ನು ತಾಯಿಗೆ ಹೇಳಲು ಅದು ಆಕೆಗೆ ಎದುರಾಗಿ ಬಂತು. ಆಕೆಯು
ಅದರ ಮುಸುಡಿಯಲ್ಲಿದ್ದ ಮಾಂಸ ರಕ್ತವನ್ನು ನೋಡಿ ಮಗುವನ್ನು ಕೊಂದು ಬಂದಿರುವುದು ಎಂದುಕೊಂಡಳು. ಆ ಕೋಪ ದುಃಖಗಳಲ್ಲಿ ತಾನು ತಂದಿದ್ದ ನೀರಿನ ಕೊಡವನ್ನು ಅದರ ತಲೆಯ ಮೇಲೆ ಕುಕ್ಕಿದಳು. ಅದು ಅಲ್ಲಿಯೇ ಸತ್ತು ಬಿದ್ದಿತು. ಬ್ರಾಹ್ಮಣಿಯು ಮನೆಗೆ ಬಂದು ನೋಡಿದಳು. ಮಗುವು ತೊಟ್ಟಲಿನಲ್ಲಿ ಸುಖವಾಗಿ ಆಡಿಕೊಂಡಿತ್ತು. ತೊಟ್ಟಲಿನ ಮಗ್ಗುಲಲ್ಲಿಯೇ ನಾಗರ ಹಾವು ತುಂಡು ತುಂಡಾಗಿ ಬಿದ್ದಿತ್ತು. ಆ ವೇಳೆಗೆ ಗಂಡನು ಬಂದನು. ಬ್ರಾಹ್ಮಣಿಯು ಬಲವಾಗಿ ಅತ್ತಳು. ನಿಮ್ಮನ್ನು ಕಾದುಕೊಂಡಿರಿ ಎಂದರೆ ನೀವು ಕೇಳಲಿಲ್ಲ. ದಾನದ ಮೇಲಿನ ಆಸೆಯಿಂದ ನೀವು ಹೊರಟು ಹೋದಿರಿ. ಅದರ ಫಲವಾಗಿ ಇಷ್ಟೂ ಆಯಿತು. ನಾನು ಬರುವವರೆಗಾದರೂ ತಡೆಯಬಾರದಿತ್ತೇ. ಮಗುವಂತಿದ್ದ ಮುಂಗುಸಿಯು ಅನ್ಯಾಯವಾಗಿ ಮೃತ್ಯುವಿನ ಪಾಲಾಯಿತು. ಅಷ್ಟಲ್ಲದೆ ಹೇಳಿದರೆ, ಲೋಭ ಬಲಿತತಿಯಾಗಬಾರದು, ಲೋಭವನ್ನು ಪೂರ್ಣ ಬಿಡಬಾರದು. ಲೋಭವು ಬಲಿದತಿಯಾಗೆ ಫಲವಾಗಿ ಆಯಿತು ಚಕ್ರವು ಮಸ್ತಕದಿ. ಬ್ರಾಹ್ಮಣನು ಕೇಳಿದನು, ಅದು ಹೇಗೆ ಎಂದು. ಆಕೆಯು ಹೇಳಿದಳು, ಚಕ್ರಧರನ ಕತೆ. ಒಂದಾನೊಂದು ಊರಿನಲ್ಲಿ 4 ಮಿತ್ರರಿದ್ದರು. ಅವರು ದರಿದ್ರರು. ಒಂದು ದಿನ ಅವರು 4 ಸೇರಿ ತಮ್ಮ ಬಡತನದ ವಿಚಾರವಾಗಿ ಚರ್ಚೆ ಮಾಡಿದರು. ಹುಲಿ ಕರಡಿಗಳು ಇರುವ ವನದಲ್ಲಿ, ಜನವೇ ಇಲ್ಲದೆ ಮುಳ್ಳು ಹಿಡಿದು ಹೋಗಿರುವ ಕಾಡುಗಳಲ್ಲಿ ಹುಲ್ಲು ಹಾಸಿಕೊಂಡು ನಾರುಡೆ ಹುಟ್ಟಿಕೊಂಡು ಇದ್ದರೂ ಚಿಂತೆಯಿಲ್ಲ. ನೆಂಟರ ನಡುವೆ ಹಣವಿಲ್ಲದೆ ಬಾಳಬಾರದು. ಜೊತೆಗೆ ಸಿರಿಯು ತೊಲಗಲು ನರನ ಸಾಹಸ ವಿಫಲವಾಗುವುದು. ಸೇವೆ ಮಾಡಲು ತೃಪ್ತನಾಗದೆ ಒಡೆಯ ಒದೆಯುವನು. ಬಂಧುವರ್ಗವು ದೂರಗೈಯುವುದು, ಗುಣವು ಮರೆಯುವುದು. ಮಗನು ದೂರಕ್ಕೆ ಸರಿವನಾಪದ ತಾನೇ ತಾನಹುದು. ಸಾಧು ಸತಿಯಳು ತಣ್ಣಗಿರುವಳು, ಕೆಳೆಯ ಕೈ ಬಿಡುವ. ಶೂರನಾಗಲಿ ರೂಪನಾಗಲಿ ವಾಗ್ಮಿಯಾಗಿರಲಿ, ಶಸ್ತ್ರಶಾಸ್ತ್ರವನ್ನೊಲಿಸಿಕೊಂಡವ ಧೀರನಾಗಿರಲಿ. ಅರ್ಥವಿದ್ದರೆ ಮಾತ್ರ ಪಡೆವನು ಮಾನ ಕೀರ್ತಿಗಳ. ಅರ್ಥ ಮಹಿಮೆಯನೇನ ಪೇಳುವುದು ಚಿತ್ರ ವಿಚಿತ್ರವದು. ಅರ್ಥ ಕಳೆಯಲು ಪುರುಷನೆಂಥವನಾಗಲಿ, ಬಿಡುವ ಸತ್ಯವ ಬಿಡುವ ಬಂಧು ಬಾಂಧವರ. ಬಿಡುವ ತಾಯಿಯ ಬಿಡುವ ಜನ್ಮವ ಭೂಮಿಯ, ಬಿಡುವ ನಿಷ್ಠರ ನಡೆವನನ್ಯರ ದೇಶಕ್ಕೆ. ಅದರಿಂದ ನಾವು ಎಲ್ಲಾದರೂ ಹೋಗಿ ಹಣವನ್ನು ಸಂಪಾದಿಸಿಕೊಂಡೇ ಬರಬೇಕು ಎಂದು ನಿಶ್ಚಯ ಮಾಡಿಕೊಂಡು ಮಿತ್ರ ಬಾಂಧವರನ್ನೆಲ್ಲ ಬಿಟ್ಟು ಪ್ರಯಾಣ ಹೊರಟು ಅವಂತಿ ದೇಶಕ್ಕೆ ಬಂದಳು. ಅಲ್ಲಿ ಸಿಪ್ರಾ ನದಿಯಲ್ಲಿ ಮಿಂದು ಮಡಿಯಾಗಿ ಅಲ್ಲಿನ ದೇವರಾದ ಮಹಾಕಾಲೇಶ್ವರನ ದರ್ಶನ ಮಾಡಿ ಬರುತ್ತಿರುವಾಗ ಅವರಿಗೆ ಭೈರವಾನಂದನೆಂಬ ಯೋಗಿಯು ಸಿಕ್ಕಿದನು. ಆತನನ್ನು ಇವರು ಭಕ್ತಿಯಿಂದ ನಮಸ್ಕಾರ ಮಾಡಲು ಆತನು ಇವರನ್ನು ತನ್ನ ಮಠಕ್ಕೆ ಕರೆದುಕೊಂಡು ಹೋದನು. ನೀವು ಎಲ್ಲಿಂದ ಬಂದಿರಿ? ಎಲ್ಲಿಗೆ ಹೊರಟಿರುವಿರಿ? ಏತಕ್ಕಾಗಿ ಹೋಗುತ್ತಿದ್ದೀರಿ ಎಂದು ಕೇಳಲು ಇವರು, ನಾವು ಸಿದ್ಧಿಯನ್ನು ಸಂಪಾದಿಸಲು ಹೊರಟಿರುವೆವು. ನಮಗೆ ಧನವೂ ಬೇಕು. ಆ ಪ್ರಯತ್ನದಲ್ಲಿ ನಾವು ಸತ್ತರೂ ಚಿಂತೆಯಿಲ್ಲ. ಆದ್ದರಿಂದ ಧನಕ್ಕಾಗಿ ಬೇಕಾದ ಸಾಹಸ ಮಾಡಲು ಸಿದ್ಧರಾಗಿರುವೆವು. ಸಾಹಸಕ್ಕೆ ಸಿಕ್ಕದ್ದು ಯಾವುದು ತಾನೇ ಉಂಟು. ಹಿಡಿದು ಮಾಡಲು ಮಾನವನು ಹಿರಿದು ಯತ್ನ. ಸರಿದೂಗುವುದು ದೈವ ಮಾಡಿದ ಕಾರ್ಯವ. ಬೇಕೆಂದುದ ಮಾಡವ ಯತ್ನವ ಬಲ್ಲ ಪುರುಷ. ಮಾನವ ಮಾಡಿದ ಯತ್ನ ಮೂಢರ ಕೈನಿನ ದೈವ. ಕಷ್ಟವಿಲ್ಲದ ಸುಖವದಾವುದೀ ಲೋಕದೊಳು ದೊರೆಯುವುದು. ಪುರುಷೋತ್ತಮನು ಲಕ್ಷ್ಮಿಯನ್ನು ಪಡೆಯ ಮಥಿಸಿದನು ಸಾಗರವ. ಅದರಿಂದ ತಾವು ಕೃಪೆ ಮಾಡಿ ನಮಗೆ ಧನವು ಲಭಿಸುವ ಉಪಾಯವನ್ನು ಹೇಳಿಕೊಡಬೇಕು. ಗುಹೆಗೆ ನುಗ್ಗೆನ್ನುವಿರಾ? ಶಾಕಿನಿಯನ್ನು ಒಳಿಸಿಕೊಳ್ಳಬೇಕು ಎನ್ನುವಿರಾ? ಸ್ಮಶಾನದಲ್ಲಿ ವಾಸ ಮಾಡು ಎನ್ನುವಿರಾ? ನಮ್ಮ ಮೈಯ ಮಾಂಸವನ್ನೇ ಕಿತ್ತು ಮಾರು ಎನ್ನುವಿರಾ? ತಾವು ಬಹಳವಾದ ಯೋಗ ಸಿದ್ಧಿಯನ್ನು ಪಡೆದವರು ಎಂದು ತಮ್ಮ ಕೀರ್ತಿಯನ್ನು ಕೇಳಿರುವೆವು. ನಾವು ಎಂತಹ ಸಾಹಸವನ್ನಾದರೂ ಮಾಡಲು ಸಿದ್ಧರಾಗಿರುವೆವು. ದೊಡ್ಡಾನೆಯ ಗೆಲುವೆಡೆ ದೊಡ್ಡವನಾಗಯ್ಯ. ಬಡಬಾಗ್ನಿಯ ಧರಿಸಲು ಕಡಲಲ್ಲದೆ ಕೊಳನಾಗುವುದೇನಯ್ಯ. ಅದರಿಂದ ನಮ್ಮನ್ನು ಅನುಗ್ರಹಿಸಿ ಉದ್ಧಾರ ಮಾಡಬೇಕು ಎಂದು ನಮಸ್ಕಾರ ಮಾಡಿದರು. ಭೈರವಾನಂದರು ಇವರು ಯೋಗ್ಯರು ಎಂದು ತಿಳಿದು ಅವರಿಗೆ 4 ಸಿದ್ಧವರ್ತಿಗಳನ್ನು ಮಾಡಿಕೊಟ್ಟು, ಇವು ಸಿದ್ಧವರ್ತಿಗಳು. ಇದನ್ನು ತೆಗೆದುಕೊಂಡು ನೀವು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲಿ ನಿಮ್ಮ ಕೈಯಲ್ಲಿರುವ ಬತ್ತಿಯು ಬೀಳುವುದೋ ಅಲ್ಲಿ ಅಗಿಯಿರಿ. ಸಂಶಯವಿಲ್ಲದೆ ಅಲ್ಲಿ ನಿಮಗೆ ಧನವೂ ಸಿಕ್ಕುವುದು ಎಂದು ಹೇಳಿ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟರು. ಹಾಗೆಯೇ ಅವರು ಹಿಮಾಲಯದ ಭೂಮಿಗೆ ಹೋದರು. ಅಲ್ಲಿ ಹಾದಿ ಹಿಡಿದು ಹೋಗುತ್ತಿರುವಾಗ ಒಬ್ಬನ ಕೈಯಲ್ಲಿನ ಬತ್ತಿಯು ನೆಲಕ್ಕೆ ಬಿತ್ತು. ಅವನು ಅಗೆದು ನೋಡಿದರೆ ಅಲ್ಲಿ ತಾಮ್ರವು ಬೇಕಾದ ಹಾಗೆ ಸಿಕ್ಕಿತು. ಅವನು ಅದನ್ನು ತೆಗೆದುಕೊಳ್ಳೋಣ ಎನ್ನಲು ಮಿಕ್ಕವರು, ಬಿಡೋ, ಈ ತಾಮ್ರದಿಂದ ಏನು? ಎಷ್ಟು ತುಂಬಿಕೊಂಡು ಹೋದರೂ ನಮ್ಮ ಬಡತನ
ಅಡಗುವುದಿಲ್ಲ, ಬೇಡ ಬಿಡು, ಮುಂದೆ ಹೋಗೋಣ ಎಂದು ತಡೆದರು. ಅವನು ಅದಕ್ಕೆ ಒಪ್ಪದೆ, ನೀವು ಹೋಗಿ, ನನಗೆ ಇದೇ ಸಾಕು ಎಂದು ತಾಮ್ರವನ್ನು ತನಗೆ ಬೇಕಾದಷ್ಟು ತೆಗೆದುಕೊಂಡು ಊರಿಗೆ ಹೋದನು. ಮುಂದೆ ಹೋಗುತ್ತಿರಲು ಇನ್ನೊಬ್ಬನ ಬತ್ತಿಯೂ ಬಿತ್ತು. ಅಲ್ಲಿ ಅಗೆದು ನೋಡಿದರೆ ಅದು ಬೆಳ್ಳಿಯ ನೆಲ. ಬತ್ತಿಯವನು, ಬನ್ನಿ ಬೆಳ್ಳಿಯನ್ನು ತುಂಬಿಕೊಂಡು ಹೋಗೋಣ ಎನ್ನಲು ಇತರರು, ಹಿಂದೆ ತಾಮ್ರ ಭೂಮಿಯಾಯಿತು, ಇದು ಬೆಳ್ಳಿ ಭೂಮಿ, ಮುಂದೆ ಚಿನ್ನದ ಭೂಮಿ ಇರಬೇಕು, ಇದು ಬೇಡ, ಬಾ ಹೋಗೋಣ ಎಂದರು. ಅವನು ಅದಕ್ಕೆ ಒಪ್ಪದೆ, ನೀವು ಬೇಕಾದರೆ ಹೋಗಿ, ನಾನು ಬರುವುದಿಲ್ಲ ಎಂದು ತನಗೆ ಬೇಕಾದಷ್ಟು ಬೆಳ್ಳಿಯನ್ನು ತೆಗೆದುಕೊಂಡು ಊರಿಗೆ ಹೋದನು. ಉಳಿದಿಬ್ಬರೂ ಮುಂದೆ ಹೋದರು. ಅವರಲ್ಲಿ ಒಬ್ಬನ ಕೈಯಲ್ಲಿದ್ದ ಬತ್ತಿಯು ಒಂದು ಕಡೆ ಬಿತ್ತು. ಅಲ್ಲಿ ಅಗೆದು ನೋಡಿದರೆ ಚಿನ್ನವು ತಾನೇ ತಾನಾಗಿತ್ತು. ಬತ್ತಿಯವನು, ಬಾ, ಚಿನ್ನಕ್ಕಿಂತ ಇನ್ನೇನು, ಇದನ್ನು ಬೇಕಾದಷ್ಟು ತುಂಬಿಕೊಂಡು ಹೋಗೋಣ ಎಂದನು. ಇನ್ನೊಬ್ಬನು, ಅಯ್ಯೋ ಮೂಢ, ಕಾಣೆಯ, ಮೊದಲು ತಾಮ್ರ, ಆಮೇಲೆ ಬೆಳ್ಳಿ, ಈಗ ಚಿನ್ನ, ಇನ್ನು ಮುಂದೆ ಹೋದರೆ ರತ್ನಗಳು ಇರಲೇಬೇಕು, ರತ್ನವೊಂದರಿಂದಲೇ ದಾರಿದ್ರ್ಯವೆಲ್ಲ ಹೋಗುವುದು, ಅದರಿಂದ ನಡೆ, ಮುಂದೆ ಹೋಗೋಣ, ಈ ಚಿನ್ನದ ಭಾರ ಹೊರುವವರು ಯಾರು ಎಂದನು. ಅದಕ್ಕೆ ಅವನು, ನೀನು ಹೋಗು, ನೀನು ಬರುವವರೆಗೂ ನಾನು ಇಲ್ಲಿ ಕಾದಿರುವೆನು ಎಂದು ಅಲ್ಲಿಯೇ ನಿಂತುಕೊಂಡನು. ಕೊನೆಯವನು ಮುಂದೆ ನಡೆದನು. ದಾರಿಯಲ್ಲಿ ಬಿಸಿಲಿನ ಝಳ ತಡೆಯಲಾರದಷ್ಟು ಆಯಿತು. ಬಾಯಾರಿಕೆ ತಾನೇ ತಾನಾಯಿತು. ಆ ಸಂಕಟದಲ್ಲಿ ದಾರಿಯು ತಪ್ಪಿಹೋಯಿತು. ಎಲ್ಲೆಲ್ಲೋ ಅಲಿಯುತ್ತಾ ಎದುರಿಗೆ ಒಬ್ಬನು ಬರುತ್ತಿರುವುದನ್ನು ಕಂಡನು. ಅವನಿಗೆ ತಲೆಯ ಮೇಲೆ ಸುತ್ತುತ್ತಿರುವ ಚಕ್ರ, ಅದರಿಂದ ನೆತ್ತಿಯಲ್ಲಿ ಆಗಿರುವ ಗಾಯದಿಂದ ರಕ್ತವು ಸುರಿದು ದೇಹವೆಲ್ಲ ರಕ್ತಮಯವಾಗಿದೆ. ಅವನನ್ನು ಕಂಡ ಹೊಸಬನು, ಅಯ್ಯ ನೀನಾರು, ಇದೇನು ನಿನ್ನ ನೆತ್ತಿಯಲ್ಲಿ ಈ ಸುತ್ತುತ್ತಿರುವ ಚಕ್ರ, ಇಲ್ಲೆಲ್ಲಿಯಾದರೂ ನೀರಿರುವುದೇ ಹೇಳು ಎಂದು ಕೇಳಿದನು. ಅವನ ಮಾತು ಮುಗಿಯುತ್ತಿದ್ದ ಹಾಗೆಯೇ ಆ ಚಕ್ರವು ಅವನ ತಲೆಯ ಮೇಲಿಂದ ಹೊಸಬನ ತಲೆಯ ಮೇಲಕ್ಕೆ ಹಾರಿತು. ಅವನು, ಅಯ್ಯ ಇದೇನಿದು ಎಂದು ಕೇಳಿದನು. ನನಗೂ ಹೀಗೆಯೇ ಆಯಿತು. ಹಾಗಾದರೆ ಇದು ತೀರುವುದು ಎಂದಿಗೆ? ಬಹಳ ನೋವಾಗುತ್ತಿರುವುದಲ್ಲ. ನಿನ್ನಂತೆಯೇ ಸಿದ್ಧವರ್ತಿಯನ್ನು ತಂದಿರುವವನು ಯಾವನಾದರೂ ಬಂದು ನಿನ್ನನ್ನು ಮಾತನಾಡಿಸಿದರೆ ಆಗ ಅದು ನಿನ್ನ ತಲೆಯ ಮೇಲಿಂದ ಅವನ ತಲೆಯ ಮೇಲೆ ನೆಗೆಯುವುದು. ಹಾಗಾದರೆ ಇದು ನಿನ್ನ ತಲೆಯ ಮೇಲೆ ಎಷ್ಟು ದಿನದಿಂದ ಇತ್ತು? ಈಗ ಭೂಮಿಯಲ್ಲಿ ಆಳುತ್ತಿರುವವರು ಯಾರು? ವೀಣಾ ವತ್ಸರಾಜನು ಆಳುತ್ತಿರುವನು. ನಾನು ಕಾಲದ ಲೆಕ್ಕವನ್ನು ಅರಿಯೆ. ನನಗೆ ಹೀಗಾದಾಗ ಶ್ರೀರಾಮನು ರಾಜ್ಯವನ್ನು ಆಳುತ್ತಿದ್ದನು. ನಾನು ದಾರಿದ್ರ್ಯದ ಸಂಕಟವನ್ನು ತಡೆಯಲಾರದೆ ಸಿದ್ಧವರ್ತಿಯನ್ನು ಪಡೆದುಕೊಂಡು ಇಲ್ಲಿಗೆ ಬಂದೆನು. ಆ ವೇಳೆಗೆ ಒಬ್ಬನು ಚಕ್ರಮಸ್ತಕನಾಗಿದ್ದನು. ನಾನು ಅವನನ್ನು ಕಂಡು, ನೀನು ಕೇಳಿದಂತೆಯೇ ಕೇಳಿದೆನು, ನಿನಗೆ ಆದಂತೆಯೇ ನನಗೂ ಆಯಿತು. ಹೀಗೆ ನೆತ್ತಿಯಲ್ಲಿ ಚಕ್ರವನ್ನು ಹೊತ್ತು ತಿರುಗುತ್ತಿದ್ದ ನಿನಗೆ ಅನ್ನ ನೀರು ಎಲ್ಲಿಂದ ಬರುತ್ತಿತ್ತು? ಅಯ್ಯ, ಇಲ್ಲಿರುವ ನಿಧಿಗಳನ್ನು ಸಿದ್ಧರು ಹೊತ್ತುಕೊಂಡು ಹೋಗುವರೆಂದು ಕುಬೇರನು ಇಲ್ಲಿ ಈ ಭಯವನ್ನು ಸೃಷ್ಟಿಸಿರುವನು. ಅದರಿಂದಲೇ ಇಲ್ಲಿಗೆ ಒಬ್ಬರೂ ಬರುವುದಿಲ್ಲ. ಯಾರಾದರೂ ಇಲ್ಲಿಗೆ ಅಪ್ಪಿತಪ್ಪಿ ಬಂದರೆ ಅವರಿಗೆ ಹಸಿವು, ಬಾಯಾರಿಕೆ, ನಿದ್ರೆಗಳು ತಪ್ಪುವು, ಮುಪ್ಪು ಮರಣಗಳು ಇಲ್ಲವಾಗುವು. ಹೀಗೆ ವೇದನೆಯನ್ನು ಮಾತ್ರ ಅನುಭವಿಸುತ್ತಾ ತಿರುಗುತ್ತಲಿರುವನು. ಅದರಿಂದ ಇನ್ನು ನನಗೆ ಅಪ್ಪಣೆಯನ್ನು ಕೊಡು, ನಾನು ಮನೆಗೆ ಹೋಗುವೆನು ಎಂದು ಹೇಳಿ ಹಳಬನು ಹೋದನು. ಇತ್ತ ಚಿನ್ನವನ್ನು ಪಡೆದ ಮೂರನೆಯವನು ಬಹುಕಾಲವಾದರೂ ಮುಂದೆ ಹೋದ ಮಿತ್ರನು ಬರಲಿಲ್ಲವೆಂದು ಅವನನ್ನು ಹುಡುಕಿಕೊಂಡು ಬಂದನು. ಚಕ್ರಧರನು ನೋವಿನಿಂದ ಕುಯ್ಯೋ ಮರ್ರೋ ಎಂದು ಅಳುತ್ತಾ ತಿರುಗುತ್ತಿದ್ದನು. ಅದನ್ನು ಕಂಡು ಮೂರನೆಯವನು ಇದೇನೆಂದು ಕೇಳಲು, ನನ್ನ ಹಣೆಯ ಬರಹ ಎಂದು ಎಲ್ಲವನ್ನೂ ಹೇಳಿದನು. ಅದನ್ನು ಕೇಳಿ ಅವನು ಇವನನ್ನು ಚೆನ್ನಾಗಿ ಬೈದು, ನಾನು ಬೇಡವೆಂದು ಎಷ್ಟು ಹೇಳಿದರೂ ಕೇಳದೆ ಬಂದು ಈ ಅವಸ್ಥೆಗೆ ಗುರಿಯಾದೆ, ಏನು ಮಾಡುವುದು? ನೀನು ವಿದ್ಯಾವಂತನಾದರೂ ಸತ್ಕುಲದಲ್ಲಿ ಹುಟ್ಟಿದವನಾದರೂ ಬುದ್ಧಿವಂತನಲ್ಲ. ಹಿರಿಯರು ಹೇಳುವುದಿಲ್ಲವೇ, ದೊಡ್ಡದು ಬುದ್ಧಿಯು ವಿದ್ಯೆಯು ತಾನಲ್ಲ, ಬುದ್ಧಿಯ ಪಡೆಯದೆ ವಿದ್ಯೆಯ ಪಡೆದವ ಆದನು ಸಿಂಹಕ್ಕೆ ತಾತುತ್ತು. ಚಕ್ರಧರನು ಕೇಳಿದನು, ಅದು ಹೇಗೆ ಎಂದು. ಸುವರ್ಣ ಸಿದ್ಧಿಯು ಹೇಳಿದನು, ಓದಿದ ದಡ್ಡರ ಕತೆ. ಒಂದಾನೊಂದು ಊರಿನಲ್ಲಿ 4 ಮಿತ್ರರು ಇದ್ದರು. ಅವರಲ್ಲಿ 3 ಶಾಸ್ತ್ರವನ್ನು ಚೆನ್ನಾಗಿ ಓದಿದವರು, ಆದರೂ ಬುದ್ಧಿ ಇಲ್ಲದವರು. ಉಳಿದ 4ನೆಯವನು ಬುದ್ಧಿವಂತನಾದರೂ ಶಾಸ್ತ್ರವನ್ನು ಅರಿಯದವನು. ಅವರು 4 ಒಂದು ದಿವಸ ಒಂದು ಕಡೆ ಸೇರಿ ಯೋಚಿಸಿದರು. ವಿದ್ಯೆಯನ್ನು ಕಲಿತುದಕ್ಕೆ ದೇಶಾಂತರಗಳಿಗೆ ಹೋಗಿ ನರಪತಿಗಳನ್ನು ಸಂತೋಷಪಡಿಸಿ ಬೇಕಾದ ಹಾಗೆ ಹಣವನ್ನು ಸಂಪಾದಿಸಬೇಕು, ಇಲ್ಲದಿದ್ದರೆ ಏನು ಫಲ ಎಂದು ಒಬ್ಬನು ಹೇಳಿದನು. ಹಾಗೆಯೇ ಆಗಲೆಂದು ಎಲ್ಲರೂ ದೇಶಾಟನಕ್ಕೆ ಹೊರಟರು. ಅಷ್ಟು ದೂರ ಹೋದ ಮೇಲೆ ಅವರಲ್ಲೆಲ್ಲ ದೊಡ್ಡವನು, ನಮ್ಮಲ್ಲಿ ಇವನು ಬುದ್ಧಿವಂತನಾದರೂ ವಿದ್ಯಾವಂತನಲ್ಲ, ವಿದ್ಯೆಯಿಲ್ಲದೆ ರಾಜನನ್ನು ಮೆಚ್ಚಿಸುವುದೆಂತು?
ನಾನು ಸಂಪಾದಿಸುವುದರಲ್ಲಿ ಇವನಿಗೆ ನಾನು ಪಾಲು ಕೊಡುವುದಿಲ್ಲ. ಆದ್ದರಿಂದ ಇವನು ಬೇಕಾದರೆ ಈಗಲೇ ಮನೆಗೆ ಹೋಗಲಿ ಎಂದನು. ಎರಡನೆಯವನು, ನಿಜ, ಅಯ್ಯ ಸುಬುದ್ಧಿ, ನೀನು ಹಿಂತಿರುಗು, ನೀನು ವಿದ್ಯಾವಂತನಲ್ಲ ಎಂದನು. ಮೂರನೆಯವನು, ಎಲಾ, ಇದು ಸರಿಯಲ್ಲ. ನಾವು ನಾಲ್ವರೂ ಬಾಲ್ಯದಿಂದಲೂ ಒಟ್ಟಿಗಿದ್ದು ಬಂದುದನ್ನೆಲ್ಲ ಸಮಸಮನಾಗಿ ಅನುಭವಿಸಿದವರು. ಅಲ್ಲದೆ ತನ್ನವನಿವನನ ಬೇರೆಂಬೆಣಿಕೆ ನಿಜದಿಂ ನೋಡಲು ಸಣ್ಣದು ಮನಕೆ. ಎಲ್ಲರೂ ತನ್ನವರೆಂಬುದ ಎಣಿಕೆ ಸತ್ಯವು ಕೇಳ ಹಿರಿಯ ಮನಕ್ಕೆ. ಆದ್ದರಿಂದ ಎಲ್ಲರೂ ಸೇರಿ ಹೋಗೋಣ ಎಂದನು. ಎಲ್ಲರೂ ಹಾಗೇ ಆಗಲಿ ಎಂದು ಮುಂದೆ ಹೋದರು. ಹಾದಿಯು ಕಾಡಿನಲ್ಲಿ ಹಾದು ಹೋಗುವುದು. ದಾರಿಯಲ್ಲಿ ಒಂದು ಸಿಂಹದ ಮೂಳೆಗಳು ಚೆಲ್ಲಾಡಿದ್ದವು. ಇದನ್ನು ಕಂಡು ಒಬ್ಬನು, ಇದೋ ಇಲ್ಲಿ ಯಾವುದೋ ಪ್ರಾಣಿಯು ಸತ್ತು ಬಿದ್ದಿದೆ. ಇದಕ್ಕೆ ನಮ್ಮ ಪ್ರಭಾವದಿಂದ ಜೀವವು ಬರುವಂತೆ ಮಾಡೋಣ. ನಾನು ಈ ಅಸ್ಥಿಗಳನ್ನು ಸರಿಯಾಗಿ ಜೋಡಿಸುವೆನು ಎಂದು ಆ ಮೂಳೆಗಳನ್ನೆಲ್ಲ ಜೋಡಿಸಿದನು. ಎರಡನೆಯವನು ತನ್ನ ವಿದ್ಯಾಬಲದಿಂದ ಚರ್ಮ, ಮಾಂಸ, ರಕ್ತಗಳು ಬರುವಂತೆ ಮಾಡಿದನು. ಮೂರನೆಯವನು ಜೀವವನ್ನು ಭರಿಸುವೆನೆಂದು ಹೊರಟನು. ಅಷ್ಟರಲ್ಲಿ ಸುಬುದ್ಧಿಯು ಮುಂದೆ ಬಂದು ತಡೆದು, ಎಲೈ ನಿಲ್ಲು, ಇದು ಸಿಂಹ, ಇದನ್ನು ಬದುಕಿಸಿದರೆ ಇದು ನಮ್ಮೆಲ್ಲರನ್ನು ಸಂಹರಿಸುವುದು ಎಂದನು. ಅವನಿಗೆ ಕೋಪ ಬಂತು. ಅವನು, ಛೇ ಮೂರ್ಖ, ನನ್ನ ವಿಧಿಯನ್ನು ತೋರಿಸಬೇಡ ಎನ್ನುವೆಯಾ ಎಂದು ಅವನನ್ನು ಹೊಡೆಯುವುದಕ್ಕೆ ಹೋದನು. ಅದಕ್ಕೆ ಅವನು, ಹಾಗಾದರೆ ಕೊಂಚ ತಡೆ, ನಾನು ಮರವನ್ನು ಹತ್ತಿಕೊಳ್ಳುವೆನು ಎಂದು ಸರಸರನೆ ಮರವನ್ನು ಹತ್ತಿದನು. ಅನಂತರ ಅವನು ಮಂತ್ರವನ್ನು ಹಾಕಿದನು. ಸಿಂಹಕ್ಕೆ ಜೀವವೂ ಬಂತು. ಅದು ಅವರ ಮೇಲೆಯೇ ಬಿದ್ದು ಅವರು ಮೂವರನ್ನೂ ಕೊಂದು ಹಾಕಿತು. ಆ ಸಿಂಹವು ಅವರನ್ನು ತಿಂದು ತೇಗಿ ಹೊರಟು ಹೋದ ಮೇಲೆ ಸುಬುದ್ಧಿಯು ಮರದಿಂದ ಇಳಿದು ಮನೆಗೆ ಹೋದನು. ಅದರಿಂದ ವಿದ್ಯೆಗಿಂತ ಬುದ್ಧಿಯು ಹೆಚ್ಚು ಎಂದು ಹೇಳಿದನು. ಅಲ್ಲದೆ ಶಾಸ್ತ್ರವ ಬಲ್ಲೊಡೆ ಸಾಲದು ಕೇಳೈ, ಲೋಕಾಚಾರವ ತಿಳಿದಿರಬೇಕೈ. ಮೂರ್ಖರು ಪಂಡಿತರಾಗೇನಾಯಿತು, ಅಪಹಾಸ್ಯವ ಪಡೆದರು ಸರ್ವತ್ರ ಎನ್ನಲು ಚಕ್ರಧರನು ಅದೆಂತು ಎಂದು ಕೇಳಿದನು. ಸುವರ್ಣ ಸಿದ್ಧಿಯು ಹೇಳಿದನು, ಮೂರ್ಖ ಪಂಡಿತರ ಕತೆ.